ಕೊಲ್ಲಿಯಾಗಿ ಸರ್ ಸುಮಾರು 2 ಕೋಟಿ ರೂಪಾಯಿ ಶಾಸಕರು ಅನುದಾನ ಸುಮಾರು 10-15 ಜರಿದು 2 ಕೋಟಿ ಅನುದಾನ ಗಿದ್ದಾರೆ ನಮಗೆ ಹಾಗೆ ಅಲ್ಲಿ ಆರ್ಯಕ್ಕೂ ಕೊಲ್ಲಿಯದ ಹಾಗೆ ಗೊತ್ತಾರ ಅಭಿನಂದನೆ ಮಾಡ್ತದಿಲ್ಲ ಆಯ್ನದು ಬೇಕಾದ ವಿದ್ಯಾಲಯ ಮಾಡ್ತಿದ್ವಿ ವಿದ್ಯಾಲಯ ಬೇಕಾ ಮಾಡ್ತಿದ್ವಿ ಮಾಡ್ಕೊಂಡು ತಡೆಗಟ್ಟಬೇಕಂದ್ರೆ ಇದು ಎಷ್ಟು ವರ್ಷದ ಬೇಡಿಕೆ ಇದು? ಸಾಮಾನ್ಯ ಒಂದು 5 ವರ್ಷದ ಮುಂಚಿನ ಬೇಡಿಕೆ. ಇಲ್ಲಿ ಬಂದವರೆಲ್ಲ ಸುಮಾರು 10 ವರ್ಷ ಸ್ವಲ್ಪ ಸೈಟ್ ಕಟ್ಟಿದ ಮಾತ್ರ ಇಲ್ಲಿ ಕಂಡುಕೊಂಡಿದೆ ಕುಳ್ಳಿನ ಕಲ್ಪ ದಾಲ ಅನುದಾನ ಅಂತ ಅಲ್ಲ ಬತ್ತಿ ದುಂಬುದಾರ ಭಾರತ ಹೋತು ತಾರಾಗಿ ಹಾಕಿದ್ರೆ ಹೋಗ್ತೀರಿ ಚುನಾವಣಾ ಸಂದರ್ಭ ಶಾಸಕರ ಭರವಸೆಯನ್ನು ಕೊಡ್ತಾರೆ ಇನ್ನು ಮಾಂತದ್ದು ತೋಜದಿರಿ ಕೊಲ್ಲಿಯದ ಜನಕ್ಕೂ ವಿಶ್ವಾಸನ ಗಳಿಸದಿರಾರು ದುಂಬರ ಶಿಲಾನ್ಯಾಸ ಆದಿತ್ತದ ದುಂಬರ ಶಿಲಾನ್ಯಾಸ ಆದ್ರೆ ಬ್ಯಾನರ್ ಮಾಡ್ದಿದ್ದಾರೆ ಕೆಲಸ ಆತಿಜಿ ಇತ್ತದ ಶಾಸಕರು ಕಾರ್ಯರೂಪ ಮಾಂತದ್ದು ತೋಜದಿರಿ ಶಿಲಾನ್ಯಾಸ ಆಗದ ನೀರು ಬೇಕಲೆ ಬಿಜೆಪಿ ಸಂಜೆ ಮಠ ini muta waktu ini apa nih bang tarik kaji buat apa nih kursus ada ತಡೆಗೋಡೆ ಮಾಡ್ತಾರೆ ಅಶೋಕ್ರಿ ಮಲ್ತೇರು ಮತ್ತೆ ಅನುದಾನ ಬರ್ತದೇನೆ ಅಂತ ಶಿಲಾನ್ಯಾಸ ಆಯ್ನಾತ್ ಬೇಗ ಅನುದಾನ ಬೇರೆ ಬರ್ತೇನೆ ಅದಕ್ಕೆ ಅನುದಾನ ಬರ್ತೇನೆ ಐದು ತುಂಬ ಬರ್ತೇನೆ ಆ ಖುಷಿಟ್ಟು ಬರ್ತದೆ ಇನಿ ಯಾರಿಗೆ ಸಣ್ಣ ಗೌರವಿಸ ಹೊಸತ್ತು ಬೋರ್ದೆ ನೀರ್ದ ಭಾರಿ ಸಮಸ್ಯೆ ಇತ್ತು ಭಾರಿ ಸಮಸ್ಯೆ ಇತ್ತು ಅಂಡ ಅಲ್ಪ ಎಡ್ಡೆ ನೀರ್ದ ಜಾಗ ನೀರು ದೆಪ್ಪೆರೇ ಬುಡೊಂದು ಅಂಡ ದೆಪ್ಪೆರೆ ಪಾಯಿಂಟ್ ಇದೆಯರ ಪಂಪೇರು ಅಲ್ಪ ನೀರು ಎಡ್ಡೆ ಹಣ್ಣು ಮಾರ ಆ ಥರ ತನಕ ಮಿತ್ತಿಡು ಫೋನ್ ಬರ್ಬೋದು ರಾಜಕೀಯದಾಗ ಕೂಡಲೇ ಅಲ್ಪ ದೆಪ್ಪುಜೇರು ಲಾಸ್ಟಿಗೆ ಬೇರೆ ಅಶೋಕರು ಬೇರೆ ಶಾಸಕರನ್ನ ಉಪಸ್ಥಿತಿ ಐಕೊಂಜಿ ವ್ಯವಸ್ಥಿತವಾದ ಅಲ್ಪನೆ ಆ ನೀರು ಇತ್ತಿನ ಜಾಗ ನೀರು ದೆಪ್ಪೆ ಬೋರ್ ದೆಪ್ಪಳೆ ಅನ್ಪುಣ ಪೊಲೀಸ್ ಪ್ರೊಡಕ್ಷನ್ ಕೊಡ್ತು ಅಲ್ಪ ಅಂತ ಎಡ್ಡೆ ನೀರುಂಡೆಂಗ್ಲಿ ಆ ಬೋರ್ದ ನೀರುಂಡೆಂಗ್ಲಿ ಜೀವನ ತೊಂದರೆ 87 ಇಲ್ಲಡೆ ಪರಿಹಾರ ನೀರು ನೀರು 7 ವರ್ಷದಿಂದ ನಮಗೆ ತಡೆಗೋಡೆಯ ಇದು ಬೇಕಿತ್ತು ಎಲ್ಲ ನೀರೆಲ್ಲ ಬಂದು ಮಳೆ ಎಲ್ಲ ಬಂದು ತಡೆಗೋಡೆಗಳೆಲ್ಲ ಹೋಗಿತ್ತು ಅಂದರೆ ಮಣ್ಣಿನ ಗೋಡೆಗಳು ಈಗ ಹೊಸದಾಗಿ ತಡೆಗೋಡೆಯನ್ನು ಮಾಡಿಕೊಡಿ ಅಂತ ಹೇಳಿ ನಮ್ಮ ಅಧ್ಯಕ್ಷ ಶಾಸಕರ ಹತ್ರ ನಾವು ಬೇಡ್ಕೊಂಡಿದ್ದೇವೆ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಅಲ್ಲ ಹಣದ ಬಿಡುಗಡೆ ಮಾಡಿದ್ದಾರೆ ನಮಗೆ ತುಂಬ ಹೆಲ್ಪ್ ಆಯಿತು ಅಂತ ಹೇಳಿದರೆ 7 ವರ್ಷದಿಂದ ಮನೆ ಒಳಗೇನೆ ನೀರು ಇವಾಗ ಸರಿ ಆಗಬಹುದು ಅಂತ ಹೇಳಿ ಸ್ವಲ್ಪ ಸಂತೋಷದಲ್ಲಿ ಇದ್ದೇವೆ ಎಲ್ರಿಗೂ ಭಾರಿ ಒಳ್ಳೇದು ಮಾಡ್ತಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಆರ್ಯಾಪು ಎಂಬಲ್ಲಿ ಆರ್ಯಾಪು ಕೊಲ್ಯದಲ್ಲಿ ನಾನು ಚುನಾವಣಾ ಸಮಯದಲ್ಲಿ ಪ್ರಚಾರಕ್ಕಾಗಿ ಅಲ್ಲಿ ಹೋಗಿದ್ದೆ. ಆಗ ಅಲ್ಲಿಯ ಅದೊಂದು ಕಾಲೋನಿ ನನ್ನ ಪ್ರಕಾರ ಒಂದು 60-70 ಮನೆಗಳಲ್ಲಿ ಇದೆ. ಅದೊಂದು ಬೆಟ್ಟ ಪ್ರದೇಶದಲ್ಲಿರುವಂಥ ಜಾಗ. ಕೆಲವರ ಮನೆಯಲ್ಲಿ ಆ ನೀರು ಹರಿದು ಅವರ ಮನೆಯಿಂದ ಒಳಗಡೆಯಿಂದ ಅದು ಹೋಗುವಂಥದ್ದು, ಕೆಲವರ ಮನೆ ಆ ಬರೆಗೆ ಟಚ್ ಆಗಿರುವಂಥದ್ದು. ಮಳೆಗಾಲದಲ್ಲಿ 3 ತಿಂಗಳು ಅವರು ಬೇರೆ ಬೇರೆ ಮನೆಯಲ್ಲಿ ಇರುವಂಥದ್ದು. ಬೇಸಿಗೆ ಕಾಲದಲ್ಲಿ ಅವರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇದನ್ನೆಲ್ಲ ನನ್ನ ಮೇಲೇ ಅವರು ಚುನಾವಣಾ ಸಮಯದಲ್ಲಿ ಎಲ್ಲ ಬರ್ತಾರೆ, ಆಶ್ವಾಸನೆಯನ್ನು ಕೊಡ್ತಾರೆ, ಆನಂತರ ಹೋದವರು ಯಾರು ಇಲ್ಲ ಅಂತ ಅವರ ವಿಚಾರವನ್ನು ನನ್ನ ಗಮನಕ್ಕೆ ತಂದರು. ಅದರ ಜೊತೆಯಲ್ಲಿ ಹಿಂದಿನ ಯಾರು ಇಲ್ಲಿ ಶಾಸಕರಿದ್ದರು ಅವರು ಚುನಾವಣೆಗೆ 1 ತಿಂಗಳಲ್ಲಿ ಮುಂದೆ ಹೋಗಿ ಅಲ್ಲೊಂದು ಪಿಕಾಸಲ್ಲಿ ಒಂದು ಶಿಲಾನ್ಯಾಸವನ್ನು ಮಾಡಿ ಅವರಿಗೆ ಭರವಸೆಯನ್ನು ಕೊಟ್ಟು ಬಂದಿದ್ದು. ನಾನಾಗ ಏನು ಹೇಳಿಲ್ಲ ಅವರಿಗೆ, ಹಿಂದಿನ ಸರಕಾರದಿಂದ ದುಡ್ಡು ಬಂದರೆ ಅದನ್ನು ಮಾಡುವಂಥ ಕೆಲಸ ಮಾಡ್ತೇವೆ. ನಿಮಗೆ ಅವರು 2 ಬೇಡಿಕೆಗಳನ್ನು ನನ್ನ ಹತ್ರ ಇಟ್ಟಿದ್ದರು. ಒಂದು, ನಮಗೆ ಕುಡಿಯುವ ನೀರಿಲ್ಲ, ಇನ್ನೊಂದು ದೊಡ್ಡ ರೀತಿಯ ಒಂದು ತಡೆಗೋಡೆ ಬೇಕು ಅನ್ನೋ 2 ಬೇಡಿಕೆಗಳನ್ನು ಇಟ್ಟಿದ್ದರು. ನಾನು ಅವತ್ತು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ,
ನೀವು ನಮಗೆ ಚುನಾವಣೆಯಲ್ಲಿ ನನಗೆ ಸಹಕಾರವನ್ನು ಮಾಡಬೇಕು. ನಾನು ಗೆದ್ದು ಬಂದರೆ ನಿಮಗೆ ಕುಡಿಯುವ ನೀರು ಮತ್ತು ಈ ತಡೆಗೋಡೆಯನ್ನು ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದೆ. ನನ್ನನ್ನು ಮೊದಲು ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ಯೋಗೀಶ್ ರಾಮಾನಿ ಮತ್ತು ಪವಿತ್ರ ಅವರಿದ್ದಾರೆ, ನಮ್ಮ ವಲಯ ಅಧ್ಯಕ್ಷರು ಅನ್ನಿ ಅವರಿದ್ದಾರೆ, ಮತ್ತು ಗಿರೀಶ್ ಅವರು ಮತ್ತು ಪೂರ್ಣಿಮಾ, ಇವರೆಲ್ಲ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದು. ನಾನು ಸತತ ಪ್ರಯತ್ನವನ್ನು ಮಾಡಿ ಅಂದರೆ 2 ಕೋಟಿ ರೂಪಾಯಿ ಅಂತ ತಡೆಗೋಡೆ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಮೊತ್ತದ ಹಣ. ಆನಂತರ ಅವರು 6 ತಿಂಗಳು 1 ವರ್ಷದ ಹಿಂದೆ ಕಳೆದವಲ್ಲಿ ನೀರು ಬೇಕು ಅಂತ ನಿಮ್ಗೆ ನೀರಿಲ್ಲ ಅಂತ ಬಂದಿದ್ದೆ. ಅಲ್ಲಿ ಬೋರ್ವೆಲ್ ತೆಗಲಿಕ್ಕೇ ಬಿಡ್ತಾ ಇಲ್ಲ ಇವರನ್ನು. ಮತ್ತು ನಾನು ಅಲ್ಲಿ ಅವರಿಗೆ ಬೇಕಾದಂಥ ಅಧಿಕಾರಿಗಳ ಹತ್ರ ಮಾತಾಡಿ 1 ವರ್ಷದ ಹಿಂದಿನ ಇದರಲ್ಲಿ ಅವರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗ ಸರ್ಕಾರದಿಂದ 2 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಎಸ್ಟಿಮೇಟ್ ಆಗಿದೆ, ಟೆಂಡರ್ ಆಗಿದೆ. ಮುಂದಿನ 10 ದಿವಸದಲ್ಲಿ ಅದಕ್ಕೆ ಶಿಲಾನ್ಯಾಸವನ್ನು ಮಾಡಿ 3 ತಿಂಗಳಲ್ಲಿ ತೆಂಗಿನಕಾಯಿ ಹೊಡೆಯುವುದು ದೊಡ್ಡ ಸಂಗತಿ ಅಲ್ಲ. ನಾವು ಹೇಳಿದಂಥ ಮಾತುಗಳನ್ನು ಉಳಿಸ್ಕೊಂಡ್ರೆ ಜನ ನಮ್ಮನ್ನು ನಂಬ್ತಾರೆ ಅನ್ನೋ ಅನಿಸಿಕೆ ನಮ್ಮ ಹತ್ರ ಇದೆ. ಎಲ್ಲ ಆ ಭಾಗದ ಮನೆಯವರು, ಇವರ್ಯಾರು ದೊಡ್ಡವರಲ್ಲ, ಇವರೆಲ್ಲ ಬಡವರು. ಅವರ ಮನೆಗೆ ಒಮ್ಮೆ ಹೋಗಿ ನೋಡಬೇಕು ಯಾವ ರೀತಿಯಲ್ಲಿ ಅವರು ಜೀವನ ಮಾಡ್ತಾರೆ ಅಂತ. ಮಳೆಗಾಲದಲ್ಲೂ ಅಂತೂ ಅವರ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಅವರ ಮನೆಯಲ್ಲಿ ಮಲಗುವಂಥದ್ದು. ಆ ನೀರು ಹರಿದು ಮನೆ ಒಳಗಡೆಯಿಂದ ಕೆಳಗೂ ಡ್ರೈನ್ ಆಗಿ ಹೋಗುವಂಥದ್ದು. ಈ ರೀತಿಯ ಪರಿಸ್ಥಿತಿಗಳಲ್ಲಿ ಅವರು ಜೀವನ ಮಾಡ್ತಾರೆ. ನಗರ ಪ್ರದೇಶದಲ್ಲಿ ಇದ್ದಾರೆ. ಎಲ್ಲರೂ ಒಂದಲ್ಲ ಒಂದು ಕೆಲಸ ಮಾಡಿಕೊಂಡು ಜೀವನವನ್ನು ಕಲಿಯುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಸರ್ಕಾರದಿಂದ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಇನ್ನಷ್ಟು ಆ ತಡೆಗೋಡೆಗೆ ಹೆಚ್ಚಾದ ಅನುದಾನ ಬೇಕಿದ್ದರೆ ಮುಂದಿನ ದಿವಸದಲ್ಲಿ ಅದನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಅದಕ್ಕೆ ಬೇಕಾಗುವಂಥ ಎಲ್ಲ ಎಸ್ಟಿಮೇಟ್ ಮಾಡಿದೆ. ಇನ್ನೊಂದು ಕಡೆಯಿಂದ ಏನಾದರೂ ಹೆಚ್ಚಿನ ಅನುದಾನ ಬೇಕಿದ್ದರೆ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತದೆ. ನಿಮಗೆ ಸರ್ಕಾರದಿಂದ ಬೀದಿ ದೀಪ ಬೇಕು ಅಂತ ಹೇಳಿದ್ರಿ, ಅದು ಕೂಡ ಮಾಡುವಂಥ ಕೆಲಸ ಮಾಡ್ತೀವಿ. ನೀರು, ನಿಮಗೆ ಮನೆಯ ನೀರು ಹೋಗ್ಲಿಕ್ಕೆ ಚರಂಡಿ, ಇದನ್ನೆಲ್ಲ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅದೇ ನೀವೆಲ್ಲವನ್ನು ಮಾಡಿಸಿಕೊಂಡು ಚುನಾವಣಾ ಸಮಯದಲ್ಲಿ ನನ್ನನ್ನು ಮರೆಯಬಾರ್ದು ಅಂತ ಖಂಡಿತ ಮರೆಯುವುದಿಲ್ಲ. ಇಷ್ಟು ವರ್ಷದಲ್ಲಿ ಯಾರು ಕೊಡದ ಕೆಲಸವನ್ನು ನಾವು ನಿಮಗೆ ಮಾಡಿಕೊಟ್ಟಿದ್ದೀವಿ. ನೀವು ಕೂಡ ಆ ಭರವಸೆಯನ್ನು ನೀಡಬೇಕು. ನಿಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡಲಿಕ್ಕೆ ನಾವಿರುವಂಥವ್ರು. ಖಂಡಿತ ಸರ್ಕಾರದಿಂದ ಏನೆಲ್ಲ ಅನುದಾನಗಳಿದೆ ಅದನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ನಾನು ಇನ್ನೊಂದು ವಿನಂತಿ ನಿಮ್ಮ ಹತ್ರ ಮಾಡ್ತೇನೆ, ಎಲ್ಲರೂ ಕೂಡ ಯಾರಾದರೂ ಅಲ್ಲಿ ನಿವೇಶನಗಳಿಲ್ಲದ್ರೆ ಬೇರೆ ಕಡೆ ಇನ್ನು ಅರ್ಜಿ ಕೊಡುವಂಥ ಕೆಲಸವನ್ನು ಮಾಡಿ. ಕಾರ್ಮಿಕರ ಕಾರ್ಡು ಫ್ರೀಯಾಗಿ ಮಾಡಿಕೊಡ್ತೇವೆ, ದಯಮಾಡಿ ಮಾಡಿ. ಇಲ್ಲಿ ಅದರಲ್ಲಿ ಬೇಕಾದಷ್ಟು ಪ್ರಯೋಜನಗಳಿದ್ದಾವೆ. ನೀವೆಲ್ಲ ಕಾರ್ಮಿಕರಿದ್ದೀರಿ, ದಯಮಾಡಿ ಕಾರ್ಮಿಕರ ಕಾರ್ಡು ಮಾಡಿದರೆ ಒಳ್ಳೆಯದಾಗ್ತದೆ. ಅದನ್ನು ಮಾಡಿ. ಸರ್ಕಾರದಿಂದ ಯಾವುದೇ ಅನುದಾನಗಳು ಇಲ್ಲದ್ರೆ ಅಲ್ಲಿ 94C 94CC ಯಾವುದಾದ್ರೂ ಅರ್ಜಿಗಳು ಕೊಟ್ಟಿದ್ರೆ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಮುಂದಿನ 10 ರಿಂದ 15 ದಿವಸದೊಳಗೆ ಶಿಲಾನ್ಯಾಸವನ್ನು ಮಾಡಿ ನಿಮ್ಮನ್ನೆಲ್ಲ ಕರೆದು ಅಲ್ಲಿ ಅದಕ್ಕೆ ಕಾಮಗಾರಿಯನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡ್ತೇನೆ.